ಲಿಕ್ವಿಡ್ ಕವರ್ ಮಾಡುವಂತಹ ಚಮತ್ಕಾರವೇ ಇದು. ಯಾರೂ ಕೂಡ ಈ ರಹಸ್ಯವನ್ನು ಹೇಳೋದಿಲ್ಲ. ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಂತ ನೀವು ನೋಡಿದರೆ ಶಾಕ್ ಆಗ್ತೀರಾ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಮನೆಯಲ್ಲಿ ಹಲ್ಲಿ ಮತ್ತು ಜಿರಳೆಗಳ ಕಾಟ ಹೆಚ್ಚಾಗಿದೆಯಾ? ಹಾಗಿದ್ರೆ ಈ ಒಂದು ಸಿಂಪಲ್ ಟಿಪ್ಪನ್ನು ನೀವು ಫಾಲೋ ಮಾಡಿದರೆ ಹಲ್ಲಿಗಳು, ಜಿರಳೆಗಳು ನಿಮ್ಮ ಮನೆಯನ್ನು ಬಿಟ್ಟು ಓಡುತ್ತೆ ನೋಡಿ. ನಾನಿಲ್ಲಿ ಕರ್ಪೂರವನ್ನು ತೊಗೊಂಡಿದ್ದೀನಿ. ಕರ್ಪೂರ ತೊಗೊಂಡು ಒಂದು ಪ್ಲಾಸ್ಟಿಕ್ ಬೌಲ್ನಲ್ಲಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಕರ್ಪೂರದ ಪುಡಿಯ ಜೊತೆಗೆ ಡೆಟಾಲನ್ನು ಹಾಕ್ಕೊಂಡಿದ್ದೀನಿ. ಒಂದು ಮುಚ್ಚಳ ಆಗೋಷ್ಟು ಡೆಟಾಲನ್ನು ಹಾಕೋಬೇಕಾಗುತ್ತೆ. ನಂತರ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡಿಕೊಂಡು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೋಬೇಕಾಗುತ್ತೆ. ಈ ಒಂದು ಸ್ಪ್ರೇಯನ್ನು ರಾತ್ರಿ ಮಲಗೋದಕ್ಕಿಂತ ಮೊದಲು ಕಿಚನ್ನಲ್ಲಿ ಸ್ಪ್ರೇ ಮಾಡಿ ನಂತರ ಒಂದು ಬಟ್ಟೆಯಿಂದ ಒರೆಸಿ. ಇದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನೀವು ಒರೆಸಿದ್ರೂ ಇದರ ಒಂದು ಗಾಢವಾದ ವಾಸನೆಗೆ ಹಲ್ಲಿಗಳು, ಜಿರಳೆಗಳು ಮನೆಯನ್ನು ಬಿಟ್ಟು ಓಡುತ್ತೆ ನೋಡಿ. ಹಾಗೆ ಫರ್ನಿಚರ್ ಇಟ್ಟಿರೋಂಥ ಕಡೆ ಇದನ್ನು ಸ್ಪ್ರೇ ಮಾಡಿ. ಅಲ್ಲೂ ಕೂಡ ಹಲ್ಲಿ, ಜಿರಳೆಗಳ ಕಾಟ ಇರೋದಿಲ್ಲ. ಮತ್ತು ಕರ್ಟನ್ಗಳ ಹತ್ರ ಕೂಡ ಇದನ್ನು ಸ್ಪ್ರೇ ಮಾಡೋದ್ರಿಂದ ಇದು ಒಣಗಿದ ಮೇಲೆ ಡ್ರೈ ಆಗುತ್ತೆ. ಜೊತೆಗೆ ಇದರ ಗಾಢವಾದ ವಾಸನೆಯಿಂದ ಹಲ್ಲಿ, ಜಿರಳೆಗಳು ಮನೆಗೆ ಪ್ರವೇಶ ಕೂಡ ಮಾಡೋದಿಲ್ಲ, ಮನೆಯನ್ನು ಬಿಟ್ಟು ಕೂಡ ಓಡುತ್ತೆ. ಈ ಒಂದು ಸರಳವಾದ ಟಿಪ್ ನಿಮ್ಗೆ ಇಷ್ಟ ಆದರೆ ಇನ್ನೇಕೆ ತಡ, ಈಗಲೇ ಒಂದು ಲೈಕನ್ನು ನೀಡಿ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಕಪ್ಪಾಗಾದರೂ ಇರಲಿ, ಬಿಳುಪಾಗಾದರೂ ಇರಲಿ, ಆದರೆ ಚರ್ಮ ಅನ್ನೋದು ಕಾಂತಿಯುತವಾಗಿದ್ದರೆ ತುಂಬಾ ಚೆನ್ನಾಗಿರುತ್ತಲ್ವ. ಹಾಗಿದ್ರೆ ಮನೆಯಲ್ಲಿ ದೋಸೆನ ಮಾಡಿದ್ದೀರಾ ಅಥವಾ ಇಡ್ಲಿನ ಮಾಡಿದ್ದೀರಾ? ದೋಸೆ ಅಥವಾ ಇಡ್ಲಿ ಮಾಡಿದಾಗ ಚೂರೇ ಚೂರು ಈ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ. ಈ ಹಿಟ್ಟಿನ ಜೊತೆಗೆ ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಳ್ಳಿ. ಅರಿಶಿನದ ಪುಡಿನ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದೊಳ್ಳೆ ಕ್ರೀಮ್ ಥರ ನೋಡಿ ಇದು ಸಿದ್ಧ ಆಗಿದೆ. ಇದೊಂದೊಳ್ಳೆ ಫೇಸ್ ಪ್ಯಾಕ್ ಆಗಿ ಕೆಲಸ ಮಾಡುತ್ತೆ, ಒಂದೊಳ್ಳೆ ಸ್ಕ್ರಬ್ಬರ್ ಆಗಿ ಕೆಲಸ ಮಾಡುತ್ತೆ ನೋಡಿ. ಇದನ್ನು ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಕಿನ್ ತುಂಬಾ ಡಲ್ ಆಗಿದೆ, ಗ್ಲೋ ಇಲ್ಲ, ಸ್ಕ್ರಬ್ಬಿಂಗು ಅದು ಇದು ಅಂತ ಕೆಮಿಕಲ್ನೆಲ್ಲ ಹಚ್ಚಿ ಚರ್ಮನ ಹಾಳು ಮಾಡ್ಕೊಳ್ಳೋ ಬದಲಿಗೆ ಈ ರೀತಿ ನೈಸರ್ಗಿಕವಾಗಿ ಮನೆಯಲ್ಲೇ ಸಿದ್ಧ ಮಾಡ್ಕೊಂಡಿರೋಂಥ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು ಏನಾದ್ರು ಇತ್ತು ಅಂದರೆ ಅದ್ರ ಜೊತೆಗೆ ಅರಿಶಿನದ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಹಚ್ಚಿ 5 ನಿಮಿಷಗಳ ಕಾಲ ಮಸಾಜನ್ನು ಮಾಡಿ ಹಾಗೆ ಬಿಡಬೇಕಾಗುತ್ತೆ. 5 ನಿಮಿಷಗಳ ಕಾಲ ಮಸಾಜ್ ಮಾಡಿ ಒಂದು 15 ನಿಮಿಷಗಳ ಕಾಲ ಇದನ್ನು ಡ್ರೈ ಮಾಡೋದಕ್ಕೆ ಅಂತೇಳಿ ಬಿಡಬೇಕು. ಬೇಗನೆ ಒಣಗಿಬಿಡುತ್ತೆ ನೋಡಿ. ಒಣಗಿದ ಮೇಲೆ ಇದು ಈ ಥರ ಕಾಣುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಥರ ಡ್ರೈ ಆದಮೇಲೆ ನೀರಿನಿಂದ ಕ್ಲೀನಾಗಿ ತೊಳೆದ್ರೆ ಆಯಿತು. ಚರ್ಮ ಅನ್ನೋದು ಎಷ್ಟು ಕಾಂತಿಯುತವಾಗುತ್ತೆ ಅಂದರೆ ನೀವೇ ಶಾಕ್ ಆಗ್ತೀರಾ. ಅಷ್ಟು ಚೆನ್ನಾಗಿ ಸ್ಕಿನ್ ಅನ್ನೋದು ಗ್ಲೋ ಆಗುತ್ತೆ. ಕಪ್ಪಿರಲಿ, ಬಿಳುಪಿರಲಿ, ಆದರೆ ಚರ್ಮ ಕಾಂತಿಯುತವಾಗಿರಲಿ. ಸೊ ಕಾಂತಿಯುತವಾಗಿದ್ದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಇನ್ನೇಕೆ ತಡ, ಈಗಲೇ ಲೈಕನ್ನು ನೀಡಿ. ಹಾಗೆ ಯಾರೆಲ್ಲ ಸ್ಕಿನ್ ಗ್ಲೋ ಆಗಬೇಕು ಅಂತೇಳಿ ಇಷ್ಟಪಡ್ತಾರೆ ನಿಮ್ಮ ಫ್ರೆಂಡ್ಸ್ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಲಿಕ್ವಿಡ್ ಕವರ್ ಮಾಡೋವಂಥ ಚಮತ್ಕಾರ ಇದು. ಇದರಿಂದ ಭಾರಿ ಉಪಯೋಗನೇ ಆಗುತ್ತೆ ಅಂಥೇಳಿ ವಿಡಿಯೋ ಪ್ರಾರಂಭದಲ್ಲೇ ಹೇಳಿದೆ. ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಖಾಲಿಯಾಗಿರೋಂಥ ಡಿಟರ್ಜೆಂಟ್ ಲಿಕ್ವಿಡ್ ಕವರನ್ನು ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳೆದಿದ್ದೀನಿ. ಇದನ್ನು ತೊಳೆದ್ಮೇಲೆ ಇದ್ರ ಒಳಗಡೆ ನೀರನ್ನು ಹಾಕಿ ಫಿಲ್ ಮಾಡ್ಕೋಬೇಕಾಗುತ್ತೆ. ನಂತರ ಇದನ್ನು ಫ್ರಿಜ್ನಲ್ಲಿ ಇಡಬೇಕಾಗತ್ತೆ. ಫ್ರಿಜ್ನಲ್ಲಿ 2 ರಿಂದ 3 ಗಂಟೆಗಳ ಕಾಲ ಇದನ್ನು ಇಟ್ಟು ನಂತರ ಇದನ್ನು ಫ್ರಿಜ್ಜಿಂದ ತೆಗಿಬೇಕಾಗುತ್ತೆ. ಒಂದೊಳ್ಳೆ ಐಸ್ ಬ್ಯಾಗ್ ಅನ್ನೋದು ಸಿದ್ಧ ಆಗಿದೆ. ಕೆಲವರಿಗೆ ಪೆಟ್ಟಾದಾಗ ಸಾಮಾನ್ಯವಾಗಿ ಈ ಐಸ್ ಬ್ಯಾಗ್ಗಳನ್ನ ಇಟ್ಕೊಳ್ಳೋದ್ರಿಂದ ನೋವು ಅನ್ನೋದು ಕಡಿಮೆ ಆಗುತ್ತೆ. ಆ ಥರ ಇದ್ದಾಗ ಖಾಲಿಯಾಗಿರುವಂಥ ಲಿಕ್ವಿಡ್ ಕವರ್ಗಳನ್ನ ಬಳಸ್ಕೊಂಡು ನೀರನ್ನು ತುಂಬಿ ಫ್ರೀಝರ್ನಲ್ಲಿ ಇಟ್ಟು ನಂತರ ನೋಡಿ ಈ ಥರ ನಾವು ಇದನ್ನು ರಿಯೂಸ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಕೆಲವರಿಗೆ ಪಾದದ ಉರಿ ಇರುತ್ತೆ, ಅದಕ್ಕೂ ಕೂಡ ಅಷ್ಟೇ ಇದನ್ನು ಫ್ರಿಜ್ನಲ್ಲಿಟ್ಟು ಕೂಲಾಗಿರುತ್ತಲ್ವ ಇದ್ರ ಮೇಲೆ ಪಾದನ ಇಟ್ಕೊಳ್ಳೋದ್ರಿಂದ ಕಾಲಿನ ಉರಿ ಕೂಡ ಕಡಿಮೆ ಆಗುತ್ತೆ. ನಂತರ ನೋಡಿ ಮನೆಯಲ್ಲಿ ಬೇಸಿಗೆ ಸಿಕ್ಕಾಪಟ್ಟೆ ಹೀಟ್ ಇರುತ್ತೆ, ಫ್ಯಾನನ್ನು ಹಾಕಿರ್ತೀವಿ, ಒಂದು ರೀತಿ ಬಿಸಿ ಬಿಸಿ ಥರ ಗಾಳಿ ಬರ್ತಿದೆ ಅಂದರೆ ಈ ರೀತಿ ಒಂದು ಐಸ್ ಬ್ಯಾಗನ್ನು ಸಿದ್ಧ ಮಾಡಿಕೊಂಡು ಇದನ್ನು ಮಲ್ಕೊಳ್ಳೋಕೆ ಮುಂಚೆ ರೂಮ್ನಲ್ಲಿ ಇಟ್ಟು ಮಲ್ಕೊಳ್ಳಿ. ತಣ್ಣನೆಯ ಗಾಳಿ ಬೀಸುತ್ತೆ, ವಾತಾವರಣ ತಣ್ಣಕ್ಕಿರುತ್ತೆ. ಈ ಒಂದು ಟಿಪ್ಪನ್ನು ಖಂಡಿತ ನೀವು ಟ್ರೈ ಮಾಡಿ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಖಾಲಿಯಾಗಿರೋಂಥ ಲಿಕ್ವಿಡ್ ಅಥವಾ ಡಿಟರ್ಜೆಂಟ್ ಈ ರೀತಿಯ ಕವರ್ಗಳನ್ನ ಬಿಸಾಕೋ ಬದಲಿಗೆ ನೋಡಿ ಅದನ್ನು ಕ್ಲೀನಾಗಿ ತೊಳ್ಕೊಳ್ಬೇಕು. ನಂತರ ನೋಡಿ ಈ ಥರ ಕರೆಕ್ಟಾಗಿ ಒಂದು ಅಳತೆನ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಕವರ್ಗಳನ್ನ ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ರಹಸ್ಯ ನಿಮಗೆ ಗೊತ್ತಾದರೆ ನಿಜವಾಗ್ಲೂ ತುಂಬಾ ಉಪಯೋಗಕ್ಕೆ ಬರುತ್ತೆ. ಕೆಲವ್ರಿಗೆ ತುಂಬಾ ಅಗತ್ಯ ಇರುತ್ತೆ ಈ ಒಂದು ಟಿಪ್ ಅಂತಲೇ ಹೇಳ್ಬೋದು. ಇವಾಗ ನಾನಿಲ್ಲಿ 3 ಕವರನ್ನು ತೊಗೊಂಡಿದ್ದೀನಿ. 3 ಕವರನ್ನು ಕೂಡ ಕಟ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಕಟ್ ಮಾಡಿ ಸಿದ್ಧ ಮಾಡ್ಕೊಂಡ ನಂತರ ಈ ಥರ ಬ್ಯಾಗ್ ಬರುತ್ತೆ ನೋಡಿ. ಗಟ್ಟಿ ಇರೋಂಥ ಬ್ಯಾಗನ್ನು ತೊಗೋಬೇಕಾಗುತ್ತೆ. ಬಟ್ ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದು ನೋಡಿ ಬ್ಯಾಗನ್ನು ತೊಗೊಂಡು ಈ ರೀತಿ ಸೈಡ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೈಡಲ್ಲಿ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಹೀಗೆ ತೆಗೆದ್ರೆ ನೋಡಿ ಉದ್ದವಾಗಿ ಇದು ಸಿಗುತ್ತೆ.
ಇದನ್ನು ಇವಾಗ ನಾವು ಮೆಜರ್ ಮಾಡ್ಕೋಬೇಕು, ಅಳತೆ ಮಾಡಿಕೊಂಡು ನಮಗೆ ಅಗತ್ಯ ಇದ್ದಂಗೆ ಸ್ವಲ್ಪ ಮೇಲೆ ಬೇಕಾದ್ರೂ ಇದನ್ನು ನಾವು ಈ ಥರ ಸೆಟ್ ಮಾಡ್ಕೋಬೋದು, ಅಥವಾ ಇನ್ನೊಂದು ಸ್ವಲ್ಪ ಕೆಳಗಡೆ ಆದರೂ ಇಟ್ಕೊಳ್ಬೋದು. ಮೇಲ್ಭಾಗದಿಂದನೇ ನಾವು ಇದನ್ನು ಇಟ್ಕೊಂಡು ಕವರನ್ನು ಈಗಾಗಲೇ ನಾವು ಕಟ್ ಮಾಡ್ಕೊಂಡಿದ್ದೀವಲ್ವ ಲಿಕ್ವಿಡ್ ಕವರನ್ನು ಇಟ್ಬಿಟ್ಟು ನೋಡಿ ಈ ಥರ ಸ್ಟ್ಯಾಪ್ಲರ್ನ ತೊಗೊಂಡು ಒಳಗಡೆ ಲೇಯರ್ನ ಮಾತ್ರ ಈ ಥರ ಸೇರಿಸ್ಬಿಟ್ಟು ಪಿನ್ ಮಾಡ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಈ ಥರ ಒಳಗಡೆ ಲೇಯರ್ನ ಮಾತ್ರ ಸೇರಿಸಿ ಪಿನ್ ಮಾಡ್ಕೋಬೇಕು. ಎಡ್ಜಲ್ಲಿ 2 ಕಡೆ ಲೇಯರ್ನ ಸೇರಿಸ್ಬೇಕು, ಬಟ್ ಒಳಗಡೆ ಲೇಯರ್ನ ಮಧ್ಯದಲ್ಲಿ ಮಾತ್ರ ಸೇರಿಸ್ಬೇಕಾಗುತ್ತೆ. ಯಾಕಂದರೆ 2 ಸೇರಿಸಿ ಹೊಡ್ಬಿಟ್ರೆ ಇದು ಸೆಟ್ ಆಗಲ್ಲ ನೋಡಿ, ಸರಿಯಾಗಿ ಕುತ್ಕೊಳ್ಳಲ್ಲ ನೋಡಿ. ಎಡ್ಜಲ್ಲಿ 2 ಸೇರಿಸಿ ಹೊಡಿಬೇಕು. ನಂತರ ಒಳಗಡೆ ಲೇಯರ್ನ ಮಾತ್ರ ಸೇರಿಸಿ ಈ ಥರ ಪಿನ್ನನ್ನು ಹತ್ರ ಪಿನ್ನನ್ನು ಹೊಡ್ಕೊಂಡು ಬಂದರೆ ಒಂಚೂರು ಕೂಡ ಸ್ಟ್ಯಾಪ್ಲರನ್ನು ಹಾಕಿದರೆ ಒಂಚೂರು ಕೂಡ ಇದು ಸಡ್ಲಾಗಲ್ಲ, ಬಿಗಿಯಾಗಿ ಕೂತಿರುತ್ತೆ. ಸೊ ನೀವು ನೋಡ್ಕೊಂಡು ಕರೆಕ್ಟಾಗಿ ಸೆಟ್ ಮಾಡಿ ಒಂದು ಕ್ಲೀನಾಗಿ ಒಂದು ಅಳತೆನಲ್ಲಿ ಹೊಡ್ಕೊಂಡ್ರೆ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ನೋಡಿ. ಈ ಥರ ಇವಾಗ ಇದನ್ನು ಸ್ಟ್ಯಾಪ್ಲರ್ನ ಬಳಸಿ ಸೆಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ಒಂದು ಕಡೆ ಗೋಡೆಯಲ್ಲಿ ನಾವು ನೇತಾಕಬಹುದು. ನಮ್ಗೆ ಯಾರಿಗೂ ಕಾಣದೇ ಇರೋ ಜಾಗದಲ್ಲಿ ಬೇಕಿದ್ದರೂ ಮನೆಯಲ್ಲಿ ನಾವು ಇದನ್ನು ನೇತಾಕಿ ಬಳಸಬಹುದು. ಹೆಂಗೆ ಬಳಸ್ಬೋದು ಅಂದರೆ ನೋಡಿ, ಇದನ್ನು ನಾವು ಸ್ಲಿಪ್ಪರ್ ಸ್ಟ್ಯಾಂಡಾಗಿ ಯೂಸ್ ಮಾಡ್ಬೋದು. ಇದರಲ್ಲಿ ನೋಡಿ ದೊಡ್ಡ ಕವರ್ ಏನಾದ್ರು ಹಾಕಿ ಹೊಡೆದಿಟ್ರೆ ಏನಿಲ್ಲ ಅಂದರೂ 2 ಜೊತೆ ಸ್ಲಿಪ್ಪರ್ನ ಇಡ್ಬೋದು ಒಂದು ಕವರ್ನಲ್ಲಿ. ಅಥವಾ ಲಿಕ್ವಿಡ್ ಕವರ್ ಚಿಕ್ಕದಿದೆ ಅಂದರೆ ಈ ರೀತಿ ಚಿಕ್ಕ ಚಿಕ್ಕ ಸ್ಲಿಪ್ಪರ್ಸ್ನೆಲ್ಲ ಇಟ್ಕೋಬೋದು. ಹಣ ಖರ್ಚು ಮಾಡೋದೇ ಬೇಡ, ಖಾಲಿಯಾಗಿರೋವಂಥ ಲಿಕ್ವಿಡ್ ಕವರನ್ನು ಬಳಸಿ ಆರಾಮಾಗಿ ನೋಡಿ ಈ ರೀತಿ ಸ್ಲಿಪ್ಪರ್ ಸ್ಟ್ಯಾಂಡನ್ನು ನಾವು ಮನೆಯಲ್ಲೇ ಸಿದ್ಧ ಮಾಡ್ಕೋಬೋದು. ಈ ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ಇನ್ನೇಕೆ ತಡ, ಈ ವಿಡಿಯೋಗೆ ಲೈಕ್ ಕೊಟ್ಟು ಎಲ್ರಿಗೂ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಒಳ್ಳೆ ಟಿಪ್ಗಳನ್ನ ಇನ್ನು ಮುಂದೆ ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಖಾಲಿಯಾಗಿರೋವಂಥ ಲಿಕ್ವಿಡ್ ಕವರ್ನ ತೊಗೊಂಡು ನೋಡಿ ಈ ಥರ ಸ್ವಲ್ಪ ಮುಂದೆ ಕಟ್ ಮಾಡ್ಕೋಬೇಕು. ನಂತರ ಮಡಚ್ಬಿಟ್ಟು ಫೋಲ್ಡ್ ಮಾಡಿ ಈ ಥರ ಅರ್ಧ ಇಂಚಿಗೆ ಕಟ್ ಮಾಡಿದ್ಮೇಲೆ ಮತ್ತೆ ಅದನ್ನು ಈ ಥರ ಮುಂದೆ ಮಾಡಿಕೊಂಡು ನೋಡಿ ಇವಾಗ ಈ ಥರ ಇಟ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ರೆಕ್ಟ್ಯಾಂಗಲ್ ಶೇಪ್ ಬರಬೇಕು, ಆ ಥರ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಚೂರು ಕಟ್ ಮಾಡಿದ್ದೀನಿ. ಇವಾಗ ಒಂದೊಳ್ಳೆ ಹ್ಯಾಂಡ್ ಕವರ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇದು ಸಿದ್ಧ ಆಗಿದೆ, ಒಂಚೂರು ಕೂಡ ನೆನೆಯೋದಿಲ್ಲ, ಅಷ್ಟು ಗಟ್ಟಿ ಇರುತ್ತೆ ಕವರು. ಇದರಲ್ಲಿ ಏನಾದರೂ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇದು ತುಂಬಾ ಗಟ್ಟಿಯಾಗಿರುತ್ತೆ ನೋಡಿ. ಈಗ ಇದನ್ನು ನಮ್ಗೆ ಗೊತ್ತಾಗಬಾರ್ದು ಅಂದರೆ ಉಲ್ಟಾ ಮಾಡಿ ಕೂಡ ಇಡ್ಬೋದು. ಏನಾದರೂ ಕೆಲವೊಂದು ಗ್ರೋಸರೀಸ್ನ ಹಾಕಿಡೋದಕ್ಕೂ ಕೂಡ ಇದನ್ನು ಬಳಸ್ಬೋದು. ಕ್ಲೀನಾಗಿ ತೊಳೆದಿರ್ತೀವಿ ಮತ್ತು ಕವರ್ ಉಲ್ಟಾ ಮಾಡಿರ್ತೀವಲ್ವ, ಸೊ ಈ ಥರ ನಾವು ಗ್ರೋಸರೀಸ್ ಹಾಕಿಟ್ರೂ ಕೂಡ ಇದು ತುಂಬಾ ಗಟ್ಟಿಯಾಗಿ ನೋಡಿ ಹೇಗಿಟ್ಟರೆ ಹಾಗೆ ಕುತ್ಕೊಳ್ಳುತ್ತೆ. ಮತ್ತು ಗಟ್ಟಿ ಇರುತ್ತೆ ಕವರು, ತುಂಬ ದಿನಗಳ ಕಾಲ ಕೂಡ ಇದು ಬಾಳಿಕೆ ಬರುತ್ತೆ. ಸೊ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕೂಡ ಕಾಣುತ್ತೆ. ಇದಷ್ಟೇ ಅಲ್ಲ, ಈಗ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ದಾರೆ, ಆಫೀಸ್ಗೆ ಹೋಗೋರು ಇದ್ದಾರೆ ಅಂದರೆ ಲಂಚ್ ಬಾಕ್ಸ್ ಒಳಗಡೆ ಸಾಂಬಾರನ್ನು ಏನಾದರೂ ಹಾಕಿರ್ತೀವಿ, ಅದನ್ನು ಇಟ್ಬಿಟ್ರೆ ಕೆಲವೊಮ್ಮೆ ಏನಾಗುತ್ತೆ ಸೋರ್ಕೊಂಬರೋದು, ಬ್ಯಾಗೆಲ್ಲ ಆಗೋದು, ಈ ಥರ ಆಗುತ್ತೆ. ಆ ಥರ ಆಗಬಾರ್ದು ಅಂದರೆ ಈ ಕವರು ನಿಜವಾಗ್ಲೂ ಒಂಚೂರು ಕೂಡ ಲೀಕ್ ಆಗೋಲ್ಲ. ಸೊ ಹಾಗಾಗಿ ಬಾಕ್ಸನ್ನು ಕವರ್ನಲ್ಲಿಟ್ಟು ನಂತರ ಈ ಥರ ಲಂಚ್ ಬ್ಯಾಗ್ ಒಳಗಡೆ ಇಟ್ಟರೆ ಒಂಚೂರು ಕೂಡ ಚೆಲ್ಲೋದಿಲ್ಲ, ಕ್ಲೀನಾಗಿ ಕೂತಿರುತ್ತೆ ನೋಡಿ. ಅದರ ಜೊತೆಗೆ ಏನಾದರೂ ಹೊರಗಡೆ ಹೋಗ್ತಾ ಇದ್ದೀವಿ, ನಾವು 1-2 ಜೊತೆ ಸ್ಲಿಪ್ಪರ್ನ ಕ್ಯಾರಿ ಮಾಡ್ತೀವಿ ಅಂತಲೂ ಸ್ಲಿಪ್ಪರನ್ನು ಇಟ್ಕೊಳ್ಳೋದಕ್ಕೂ ಕೂಡ ಇದನ್ನು ಆರಾಮಾಗಿ ಬಳಸ್ಬೋದು. ಒಂದು ಚೂರು ಕೂಡ ಇದರಿಂದ ನೀರು ಬರೋದಾಗಲಿ ಏನೂ ಆಗಲ್ಲ, ತುಂಬ ಕ್ಲೀನಾಗಿ ಇರುತ್ತೆ. ಸೊ ಅವಶ್ಯಕತೆ ಇದೆ ಅಂದಾಗ ಇದನ್ನು ಖಂಡಿತ ಈ ವಿಧಾನದಲ್ಲಿ ನಾವು ಯೂಸ್ ಮಾಡ್ಕೊಳ್ಬಹುದು. ಹಾಗಿದ್ರೆ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ನಾನಿಲ್ಲಿ ಚಿಕ್ಕದು ಟಿ ಶರ್ಟನ್ನು ತೊಗೊಂಡಿದ್ದೀನಿ. ಹಳೇದಾಗಿದೆ, ಮಕ್ಕಳು ಟಿ ಶರ್ಟು ಶೇಡ್ ಆಗಿದೆ, ಬಣ್ಣ ಹೋಗಿದೆ ಅಂಥೇಳಿ ತೆಗ್ದಾಕೋ ಬದಲಿಗೆ ಈ ಥರ ಸಮ್ಮರಲ್ಲಿ ಯೂಸ್ ಮಾಡ್ಕೋಬೋದು ನೋಡಿ. ಸಮ್ಮರಲ್ಲಿ ಎಲ್ರಿಗೂ ಉಪಯೋಗ ಆಗುವಂಥ ಟಿಪ್ ಇದು ನೋಡಿ. ಹಳೆ ಟಿ ಶರ್ಟನ್ನು ತೊಗೊಂಡು ಸ್ಲೀವ್ಸ್ ಭಾಗನ, ತೋಳಿನ ಭಾಗನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ತೋಳಿರುತ್ತಲ್ವ, ಸೊ ಆ ಭಾಗನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕಟ್ ಮಾಡ್ಕೊಂಡ್ಮೇಲೆ ಈಗ ತೋಳಿಂದು ತುದಿನಲ್ಲಿ ಈ ಥರ ಎಲಾಸ್ಟಿಕ್ ಥರ ಇರುತ್ತಲ್ವ, ಇಲ್ಲಿ ಈ ಥರ ಒಳಗಡೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದನ್ನು ನೀರಿನಲ್ಲಿ ಚೆನ್ನಾಗಿ ಡಿಪ್ ಮಾಡಿದ್ದೀನಿ. ಈ ಬಟ್ಟೆನ ನೀರಿನಲ್ಲಿ ಚೆನ್ನಾಗಿ ಅದ್ದಿದ್ದೀನಿ. ಇದರೊಳಗಡೆ ವಾಟರ್ ಬಾಟಲನ್ನು ಇಡ್ತಾ ಇದ್ದೀನಿ. ಬೇಸಿಗೆ ನೋಡಿ, ಹೊರಗಡೆ ಹೋಗೋರಿಗೆ ಈ ಥರ ಬಾಟಲ್ನಲ್ಲಿ ನೀರನ್ನು ಇಟ್ಟರೆ ಮತ್ತು ಕುಡಿದ್ರೆ ನೀರು ಕುಡ್ದಂಗೆ ಆಗಲ್ಲ, ಅಷ್ಟೊಂದು ಬಿಸಿಯಾಗಿರುತ್ತೆ. ಅದರಲ್ಲೂ ಟ್ರಾವೆಲಿಂಗಲ್ಲಿರೋರ್ಗಂತೂ ಕುಡಿಯೋಕ್ಕೆ ಆಗಲ್ಲ, ಬಿಸಿ ನೀರು ಕುಡ್ದಂಗೆ ಆಗುತ್ತೆ. ಸೊ ಆ ಥರ ಆಗ್ತಿದೆ ಅಂದರೆ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ. ಬಟ್ಟೆಯನ್ನು ನೀರಿನಲ್ಲಿ ಅದ್ದಿ ನಂತರ ಅದರೊಳಗಡೆ ಈ ಥರ ಬಾಟಲನ್ನು ಹಾಕಿಡಿ.
ತುಂಬಾ ತಣ್ಣಕ್ಕಿರುತ್ತೆ ನೀರು, ಫ್ರಿಜ್ಜಲ್ಲಿರೋ ನೀರು ಥರ ತಣ್ಣಕ್ಕಿರುತ್ತೆ. ಸೊ ಇದೊಂದು ಯೂಸ್ಫುಲ್ ಟಿಪ್, ಎಲ್ಲರಿಗೂ ಉಪಯೋಗ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಧನ್ಯವಾದಗಳು.